ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇಲ್ಲಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪದಸಿರಿ ಸರಣಿಯನ್ನು ನೋಡ್ತಾ ಇದ್ದೀವಲ್ಲ, ಅದರೊಟ್ಟೊಟ್ಟಿಗೆ ಮತ್ತೊಂದು ಮೇಯ್ನಲ್ಲಿ ನಮಗೆ ಕೇಳುವಂಥ ಪ್ರಶ್ನೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಹಾಗಂತಂದರೆ ಒಂದು ಉದ್ದದ ವಾಕ್ಯವನ್ನು ಅಥವಾ ಒಂದು ಫ್ರೇಸ್ ಅಂದರೆ ವಾಕ್ಯದ ಒಂದು ಭಾಗ, ನುಡಿಗಟ್ಟು, ಹೆಚ್ಚಿನ ಪದಗಳನ್ನು ಕೊಡ್ತಾರೆ. ಅದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒಂದೇ ಪದದಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿ ಒಂದು ಮೇಯ್ನಲ್ಲಿ ಕೇಳ್ತಾರಲ್ವ. ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಹಿಂದಿನ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಸರಿ ರಿಪೀಟ್ ಆಗಿರುವಂಥದ್ದು. ಬರೀ ಅದು ಮಾತ್ರ ಅಲ್ಲ, ಅದರ ಜೊತೆಗೆ ಹೊಸ ಪದಗಳನ್ನು ಕೂಡ ಒಂದು ಪದ ಬದಲಾವಣೆ ಅಂದರೆ ಬದಲಿಯಾಗಿ, ಒಂದು ನುಡಿಗಟ್ಟಿನ ಬದಲಿಯಾಗಿ ಒಂದು ಪದವನ್ನು ಹಾಕ್ತೀವಲ್ಲ, ಅದನ್ನು ಇವತ್ತಿಂದ ದಿನಕ್ಕೆ 2 ಆ ಥರದ ಒನ್ ವರ್ಡ್ ಸಬ್ಸ್ಟಿಟ್ಯೂಷನನ್ನು ಈ ಸರಣಿಯಲ್ಲಿ ಕಲ್ತ್ಕೊಂಡ್ಬಿಡೋಣ, ಸರಿ ಅಲ್ವಾ? ಹಾಗಾದರೆ ದಿನ 1ರ ಇವತ್ತಿನ ಈ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಎ ಪ್ಲೇಸ್ ವೇರ್ ಆ್ಯನಿಮಲ್ಸ್ ಆರ್ ಸ್ಲಾಟರ್ಡ್ ಫಾರ್ ಕನ್ಸಂಪ್ಷನ್ ಆ್ಯಸ್ ಫುಡ್. ಇದು ಸುಮಾರು 8 ಸಲ ಹಳೆಯ ಪರೀಕ್ಷೆಗಳಲ್ಲಿ ಬಂದಿರುವಂಥ ಪದ ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಿನ ಪ್ರಶ್ನೆಯಾಗಿದೆ. ಅದರಿಂದ ನಾವಿದಕ್ಕೆ ಏನಂತ ಹೇಳ್ತೀವಿ ಅಂತ ಹೇಳಿ ನೋಡ್ಕೊಂಬಿಡೋಣ. ಅಬೆಟಾಯ್ರ್ ಅಂತ ಹೇಳಿ ಕರೀತಾರಂತೆ, ಅಬೆಟಾಯ್ರ್ ಅಂತ ಕರೀತಾರೆ. ವೇರ್ ಆ್ಯನಿಮಲ್ಸ್ ಆರ್ ಸ್ಲಾಟರ್ಡ್ ಟು ಕನ್ಸಂಪ್ಷನ್ ಆ್ಯಸ್ ಫುಡ್ ಅಂತ ಹೇಳಿಬಿಟ್ಟು, ಸ್ನೇಹಿತರೆ, ಪ್ರತಿ ಪದವನ್ನು ಸುಮ್ಮನೆ ನಾವು ಸ್ಲಾಟರ್ ಮಾಡೋದಲ್ಲ, ಅದನ್ನು ಕೊಲ್ಲುವಂಥದ್ದಲ್ಲ. ಫಾರ್ ಕನ್ಸಂಪ್ಷನ್ ಆ್ಯಸ್ ಫುಡ್, ಆಹಾರವಾಗಿ ಸೇವಿಸಲು ನಾವು ಅದನ್ನು ಕೊಂದಾಗ ಏನಂತ ಹೇಳಿ ಅಂತಹ ಜಾಗವನ್ನು ಕರಿತೀವಿ ಅಂತ ಹೇಳಿದ್ರೆ ಆ ಕಸಾಯಿ ಖಾನೆ ಅಂತ ಹೇಳ್ತೀವಲ್ಲ, ಕಸಾಯಿ ಖಾನೆಗೆ ಇಂಗ್ಲೀಷಲ್ಲಿ ಅಬೆಟಾಯ್ರ್ ಅಂತ ಹೇಳಿ ಹೇಳ್ತೀವಿ. ಸಾಧ್ಯವಾದಷ್ಟು ಕನ್ನಡದ ಪದಗಳನ್ನು ಹೇಳ್ತಾ ಇರ್ತೀನಿ. ಹಾಗಾಗಿ ನೀವು ಮತ್ತಿನ್ಯಾವುದೇ ಕಮ್ಯುನಿಕೇಷನ್ ಪೇಪರಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಾಗ ಕೂಡ ಇದು ಉಪಯೋಗ ಆಗುತ್ತೆ, ಸರಿ ಅಲ್ವಾ? ಹಾಗಾದರೆ ಇವತ್ತಿನ ಮುಂದಿನ ಒಂದು ಪದ ಕಲಿಕೆ ಯಾವುದು ಅಂತ ಹೇಳಿ ನೋಡ್ಕೊಂಬಿಡೋಣ ಅಲ್ವಾ. ಮುಂದಿನ ಪದ ಕಲಿಕೆ ಯಾವುದು ಅಂದರೆ, ಟು ರೆಡ್ಯೂಸ್ ಟು ಎ ಶಾರ್ಟರ್ ಫಾರ್ಮ್ ಇಂಟೆಂಡೆಡ್ ಟು ಸ್ಟ್ಯಾಂಡ್ ಫಾರ್ ದಿ ಹೋಲ್. ಒಂದು ಇಡಿಯನ್ನು ಒಂದು ಒಂದೇ ಪದದಲ್ಲಿ ನಾನೇನಾದರೂ ಹೇಳಬೇಕು ಅಂತ ಹೇಳಿದ್ರೆ ಏನಂತ ಹೇಳೋಣ ಅಂತ ಹೇಳಿದಾಗ ಅಬ್ರಿವಿಯೇಷನ್, ಹೌದಲ್ವಾ? ಅಬ್ರಿವಿಯೇಷನ್. ನಾನು ಬ್ಯಾಂಕಿಂಗ್ ಪರೀಕ್ಷೆ ಯಾವ ಸಂಸ್ಥೆ ನಡೆಸುತ್ತೆ ಅಂದರೆ IBPS ಅಂತ ಹೇಳ್ತೀನಿ, ಅದು ಅಬ್ರಿವಿಯೇಷನ್. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅಥವಾ ವಿಸ್ತೃತ ರೂಪವಾಗಿ ನೋಡಿದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್, ಇಷ್ಟು ದೊಡ್ಡದಾಗಿ ಹೇಳ್ತೀವಲ್ವಾ, ಅದರ ಅಬ್ರಿವಿಯೇಷನ್ IBPS. ಹೀಗೆ ಯಾವುದನ್ನು ರೆಡ್ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಮೊಟಕುಗೊಳಿಸ್ತೀವಿ, ಇಡಿಯನ್ನು ಒಂದು ಚಿಕ್ಕದಾದಂತಹ ಪದದಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಪ್ರತಿನಿಧಿಸ್ತೀವಿ. ಅದೇ ಮತ್ತು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸ್ನೇಹಿತರೆ, ಈ ಸರಣಿಯಲ್ಲಿ ನಾವು ಪ್ರತಿದಿನ 2 ಪದಗಳನ್ನು ಕಲಿತಾ ಹೋಗೋಣ. ಕಲಿತಾ ಇರಿ ಮತ್ತು ಜ್ಞಾನ ಗಂಗೋತ್ರಿ ಜೊತೆ. ಆಲ್ ದಿ ಬೆಸ್ಟ್.